ಸತ್ತ ಮೇಲೂ ಬದುಕಲು ಸಾಧ್ಯವೇ? ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ವಿಷಯ. ಇದೊಂದು ನಿಜ ಜೀವನದ ಘಟನೆ. 2005ರ ನವೆಂಬರಿನಲ್ಲಿ ಪ್ಯಾಲೆಸ್ಟೈನಿನಲ್ಲಿ ನಡೆದಿದ್ದು. ಯಾರೋ ಕೊಟ್ಟ ಉಡುಗೊರೆ ಒಬ್ಬ ಬಾಲಕನ ಬದುಕನ್ನೇ ಕೊನೆಗೊಳಿಸಿದ ನಿಜ ಜೀವನದ ಘಟನೆ. ಅಹಮದ್ ಇಸ್ಮಾಯಿಲ್ ಖಾತಿಬ್ 12 ವರ್ಷದ ಹುಡುಗ. ಅವನಿಗೆ ರಂಜಾನ್ ಹಬ್ಬದ ಸಮಯದಲ್ಲಿ ಒಂದು ಆಟದ ಬಂದೂಕು ಉಡುಗೊರೆಯಾಗಿ ಸಿಕ್ಕಿತು. ಆತ ಇದ್ದದ್ದು ಗಲಭೆಗ್ರಸ್ತವಾದ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ. ಪ್ಯಾಲೆಸ್ಟೈನ್ನರಿಗೂ ಇಸ್ರೇಲಿಗಳಿಗೂ 100 ವರ್ಷಗಳಿಂದ ಯುದ್ಧ ನಡೆಯುತ್ತಲೇ ಬಂದಿದೆ. ಅಹಮದ್ ಸಂತೋಷದಿಂದ ತನ್ನ ಆಟದ ಬಂದೂಕನ್ನು ಹಿಡಿದು ಆಟವಾಡಲು ಬೀದಿಗೆ ಬಂದ. ದೂರದಲ್ಲಿದ್ದ ಇಸ್ರೇಲಿ ಸೈನಿಕರ ಕಣ್ಣಿಗೆ ಬಿದ್ದ. ಅವರು ನಿಜವಾದ ಬಂದೂಕು ಎಂದುಕೊಂಡರು. ಇವನು ಶತ್ರು ಸೈನಿಕನಿರಬೇಕು ಎಂದುಕೊಂಡರು. ಇವನತ್ತ ಗುಂಡು ಹಾರಿಸಿದರು. ಅಹಮದ್ ಕುಸಿದು ಬಿದ್ದ. ಹತ್ತಿರ ಬಂದಾಗ ಇಸ್ರೇಲಿ ಸೈನಿಕರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ತಕ್ಷಣ ಇವನನ್ನು ಇಸ್ರೇಲಿಯರ ಆಸ್ಪತ್ರೆಗೆ ಸಾಗಿಸಿದರು. ಆದರೆ ಅಹಮದ್ ಉಳಿಯಲಿಲ್ಲ. ಸೈನಿಕರು ತಮ್ಮಿಂದಾದ ಪ್ರಮಾದಕ್ಕೆ ಕ್ಷಮೆ ಕೋರಿ ಹೋದರು. ಆದರೆ ಅಹಮದನ ತಾಯಿ ತಂದೆಯರ ಹದಿಹರೆಯದ ಮಗನ ದೇಹ ಹೆಣವಾಗಿ ಬಿದ್ದಿತ್ತು. ಅವರಿಗೆ ಕಣ್ಣೀರು ಮಾತ್ರ ಉಳಿದಿತ್ತು. ಅವರಿಗೆ ಕಣ್ಣೀರಿನ ನಡುವೆಯೂ ಏನನಿಸಿತೋ ಏನೋ ಅವರು ಡಾಕ್ಟರ್ಗಳನ್ನು ಕರೆದು ತಮ್ಮ ಮಗನ ದೇಹದ ಅಂಗಾಂಗಗಳನ್ನು ದಾನವಾಗಿ ಕೊಡುತ್ತೇವೆಂದು ಹೇಳಿದರು. ಡಾಕ್ಟರ್ಗಳು ಕಕ್ಕಾಬಿಕ್ಕಿಯಾದರು. ಏಕೆಂದರೆ ಅದು ಇಸ್ರೇಲಿಗಳ ಆಸ್ಪತ್ರೆ. ಸತ್ತಿರುವವನು ಅರಬ್ಬಿ ಹುಡುಗ. ಇಸ್ರೇಲಿನಲ್ಲಿ ಮನುಷ್ಯ ದೇಹದ ಅಂಗಾಂಗಗಳಿಗೆ ಅಪಾರ ಬೇಡಿಕೆ. ಆದರೆ ಅಂಗಾಂಗಗಳ ದಾನ ಧರ್ಮ ವಿರುದ್ಧವೆಂಬ ಭಾವನೆ. ಆಸ್ಪತ್ರೆಯಲ್ಲೇ ಅನೇಕ ಇಸ್ರೇಲಿ ಮಕ್ಕಳು ಅಂಗಾಂಗ ನಿರೀಕ್ಷೆಯಲ್ಲಿ ಬದುಕಿದ್ದರು. ಅವರು ಅಹಮದನ ತಾಯಿ ತಂದೆಗೆ, ನಿಮ್ಮ ಮಗನ ಅಂಗಾಂಗಗಳ ದಾನ ಸ್ವೀಕರಿಸಲು ನಾವು ಸಿದ್ಧ, ಆದರೆ ಅದನ್ನು ಪಡೆಯುವವರು ಇಸ್ರೇಲಿಗಳು, ನಿಮ್ಮ ಜನಾಂಗದ ಪರಂಪರಾಗತ ಶತ್ರುಗಳು. ಯೋಚಿಸಿ ನೋಡಿ ಎಂದರು. ಅಹಮದನ ತಂದೆ, ಹೆಣವಾಗಿ ಬಿದ್ದಿರುವ ನಮ್ಮ ಮಗನ ಅಂಗಾಂಗಗಳು ಇಸ್ರೇಲಿಗಳಿಗೆ ಉಪಯೋಗವಾಗುತ್ತದೆಂಬ ಚಿಂತೆ ನಮಗಿಲ್ಲ. ಅವು ಮಣ್ಣುಪಾಲು ಆಗುವುದರ ಬದಲು ಯಾರಾದರೂ ಬದುಕಿದರೆ ಅವನ ಆತ್ಮಕ್ಕೂ ಶಾಂತಿ, ನಮಗೂ ಸಂತೋಷ ಎಂದರು. ತಕ್ಷಣ ಡಾಕ್ಟರ್ಗಳು ಕಾರ್ಯೋನ್ಮುಖರಾದರು. ಅಹಮದನ ಹೃದಯ 12 ವರ್ಷ ವಯಸ್ಸಿನ ಸಮಾ ಎಂಬ ಹುಡುಗಿಗೆ ಜೋಡಿಸಲಾಯಿತು. ಆಕೆಯ ಅಪ್ಪ ಅಹಮದನ ತಂದೆಗೆ ಧನ್ಯವಾದ ಹೇಳಿದಾಗ ಅವರು, ಇಂದಿನಿಂದ ನಿಮ್ಮ ಮಗಳಿಗೆ ನಾವು ತಂದೆ ತಾಯಿಯಾದೆವು ಎಂದರು. ಅಹಮದನ ಶ್ವಾಸಕೋಶ, ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡ ಮುಂತಾದವುಗಳನ್ನು 5 ಇಸ್ರೇಲಿ ಮಕ್ಕಳಿಗೆ ಅಳವಡಿಸಲಾಯಿತು. ಒಬ್ಬ ಅರಬ್ಬಿ ಅಹಮದ್ ಸತ್ತನಾದರೂ ಅವನ ಸತ್ತ ದೇಹದ ಅಂಗಗಳು 5-6 ಜನರ ಇಸ್ರೇಲಿಗಳು ಬದುಕಲು ಸಹಾಯ ಮಾಡಿದವು. ಈಗ ನಮಗೆ 3 ವಿನಮ್ರ ಸಲಹೆಗಳು. 1. ಅಹಮದನ ಆತ್ಮಕ್ಕೆ ಶಾಂತಿ ಕೋರಬಹುದು. 2ನೇದು, ಮಕ್ಕಳಿಗೆ ಹಿಂಸಾಸೂಚಕ ಪ್ರಚೋದಕ ಉಡುಗೊರೆಗಳನ್ನು ಕೊಡುವಾಗ ಸ್ವಲ್ಪ ಯೋಚಿಸಬಹುದು. 3ನೇದಾಗಿ, ನಾವು ಒಂದಲ್ಲ ಒಂದು ದಿನ ಸಾಯುತ್ತೇವೆ. ನಮ್ಮ ಸತ್ತ ದೇಹದ ಅಂಗಗಳು ಸುಟ್ಟು ಬೂದಿಯಾಗಿಯೋ ಮಣ್ಣಾಗಿಯೋ ಹೋಗುವುದರ ಬದಲು ಯಾರಿಗಾದರೂ ಜೀವದಾನ ಮಾಡಬಹುದೇ ಎಂಬುದನ್ನು ನಾವು ಬದುಕಿರುವಾಗಲೇ ಯೋಚಿಸಬಹುದು. ಸತ್ತ ಮೇಲೆ ಯೋಚಿಸುವುದು ಸಾಧ್ಯವೂ ಇಲ್ಲ ಮತ್ತು ಪ್ರಯೋಜನವೂ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.